ಮಾತಾಡೋ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೈನರ್. ಇವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ ಕ್ರಿಕೆಟ್ ಫೀಲ್ಡಿಗೆ ಬಂದಿದ್ದೀವಿ. ಯಾರ್ಯಾರು ಅಂತಂದರೆ ಇಷ್ಟು ಜನ ಇದೀವಿ ತೋರಿಸಿ. ಇನ್ನು ಮಂಜ, ಇದು ಜಾಕ್ ಆಫ್ ಕರ್ನಾಡು, ಇದು ಮಲ್ಲಪ್ಪ, ಇದು ನರೇಶ್ ಮತ್ತು ಅವ್ರ ಯಶವಂತ್. ಸೊ ಇಲ್ಲಿ ಯಾವುದು ಟೀಮು ಅಂತಂದರೆ ಅವ್ರು 3 ಜನ ಒಂದು ಟೀಮು, ಅವ್ರ ಜೊತೆ ಜಾಕ್ ಆಫ್ ಕರ್ನಾಡು, ಇದು ನಮ್ಮದು ಒಂದು ಟೀಮ್. ಬರೀ ಇವಾಗ ವಾರ್ ಇವರಿಬ್ಬರ ಮಧ್ಯದಲ್ಲಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಟಾಸ್ ನಾವೇ ಗೆದ್ದಿದ್ದು, ಟೈಲ್ಸು. ನಾವು ಬ್ಯಾಟಿಂಗ್ನ ಚೂಸ್. ಬೌಲಿಂಗ ಫೀಲ್ಡಿಂಗ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಸರಿ ಹೋರಿ. ಇಂಜುರಿ ಆಗೈತೆ ಕೈ. ಏನು ದೊಡ್ಡ ಇಂಜುರಿ ನಿಂದು? ಬ್ಯಾಟಿಂಗ್. ಹಾಂ, ಬ್ಯಾಟಿಂಗ್. ಓಕೆ. ಬ್ಯಾಟಿಂಗ್. ಬಾಲ್. ಇದ್ದಾರೆ. ಓವರ್ ಇದೀಗ ಮುಗಿದಿದೆ. ಓವರ್ ಎಕ್ಸ್ಚೇಂಜ್ ಆಗ್ತಿದ್ದಾರೆ. ಟೋಟಲ್ ಇವಾಗ 5 ಓವರ್ ಮ್ಯಾಚ್ ಆಡ್ತಿರೋದು. ಇದೀಗ ನಮ್ಮ ಅಖಾಡಕ್ಕೆ ಇಳಿದಿದ್ದಾರೆ ಮಂಜು ಅವರು. ಅಣ್ಣ ಹೊಡೀರಣ್ಣ, ನೀವು ಹೊಡಿತೀಯಾ, ನಿನ್ನ ಕೆಪಾಬಿಲಿಟಿ ಇದೆ. ಓವರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಾರೆ. ಪ್ಲೇಯರ್ಸ್ ಎಕ್ಸ್ಚೇಂಜ್ ಆಗಿದ್ದಾರೆ. ಇದೀಗ ತಂಡದ ಮೊತ್ತ 0 ಆಗಿದೆ. ಮಲ್ಲಪ್ಪ ಅವರು ಬರ್ತಿದ್ದಾರೆ, ಬೌಲಿಂಗ್ನ ಸ್ಟಾರ್ಟ್ ಮಾಡ್ತವ್ರೆ. ಮೊಟ್ಟ ಮೊದಲನೇ ಬಾಲ್ ಗುಡ್ ಬಾಲ್, ಡಾಟ್ ಆಗಿದೆ. ಇದೀಗ 2ನೇ ಎಸೆತ. ಪ್ಲೇಯರ್ ರೆಡಿಯಾಗಿಲ್ಲ. ಈಗ 2ನೇ ಎಸೆತ ಮಾಡ್ತಿದ್ದಾರೆ. ಹೊಡೆದ್ರು, ಔಟ್ ಆಗಿಬಿಟ್ರು. ಹನ್ನೊಂದಿರು ಔಟ್ ಆಗಿಬಿಟ್ರು. ಇವಾಗ ಆ ಕಡೆಗೆ ನಾವು ಇಳಿಬೇಕು. ಬಾರೋ ಮಂಜನ ನೋಡ್ಕೊಳ್ಳೋ. ಸಿಕ್ಸ್ ಬಿಡು. ಸ್ಕೋರ್ 7 ತಾನೆ? ಮತ್ತೆ ಎಷ್ಟು? 1 6 ಅಲ್ಲ? ಈಗ 2ನೇ ಓವರ್ ಮುಗಿದಿದೆ. ನೆಕ್ಸ್ಟು ಎಕ್ಸ್ಚೇಂಜ್ ಆಗ್ತಿದ್ದಾರೆ. ಈಗ ನೆಕ್ಸ್ಟ್ ಬಾಲರ್ ನರೇಶ್ ಅವರು ಬರ್ತಾ ಇದ್ದಾರೆ. ಓಡು ಇನ್ನೊಂದು ನೋಡ್ಬೋದು. ಓಡು ವೈಡ್ ಗುಡ್ ಬಾಲ್. ಓಡು ರಮೇಶ. ಮೂರು ಓವರ್ ಅಲ್ಲ ಉಮೇಶ? 4 ಓವರ್ ಆಯಿತು. ಇದೀಗ 4ನೇ ಓವರು. ಇದೀಗ ಯಶವಂತ್ ಅವರು 4ನೇ ಓವರ್ ಮಾಡುತ್ತಿದ್ದಾರೆ. ಮೊದಲನೇ ಬಾಲಿಗೆ ಹೋಯಿತು. ಇಲ್ಲ ವಿಕೆಟ್ ಆಗಿಲ್ಲ. ಓಡು ಇನ್ನೊಂದು ನೋಡ್ಬೋದು. ಓಡು. ಇದೀಗ 4 ರನ್ನನ್ನು ಪಡೆದಿದ್ದಾರೆ. 18 ರನ್ನು, 18 ರನ್.
ನೋ ರನ್. ಈಗ ಮ್ಯಾಚ್ ಡಿಕ್ಲೇರು ಬಂದಿಲ್ಲಿ ಕೂತ್ಕೊಬಿಟ್ಟಿದ್ದೀನಿ. ಅಣ್ಣನ ಇಳಿಸಿದ್ದೀನಿ ಈಗ. ಡಿಕ್ಲೇರ್ ಆಗಿ ಅಣ್ಣ ಹಿಡ್ಕೊಂಡಿದ್ದಾರೆ. ಟೋಟಲ್ ಸ್ಕೋರ್ ಇವಾಗ 19. ಜಾಕಬ್ ಕರ್ನಾಡ್ ಅವರು ಬೌಲಿಂಗ್. ಮೊದಲನೇ ಎಸೆತ. ಅಣ್ಣ ಹೊಡಿಯೋಣ. ಎರಡನೇ ಬಾಲ್. ಓಡು ಔಟ್ ಬಿಡ. ಔಟು. ಎರಡನೇ ಎಸೆತಕ್ಕೆ ಅಣ್ಣ ಔಟು. ನೋ ವೈಡ್ ಬಾಲ್. ಗುಡ್ ಬಾಲ್. 6 ರನ್. 24 19 ಪ್ಲಸ್ 6 ಎಷ್ಟು? ಇಲ್ಲ 24. 24 ಹಾಕೊಳ್ಳೋ. ಇನ್ನೊಂದು 6 ಔಟ್. ಇದೀಗ ಬೇಕಿತ್ತು ಉಮೇಶ್ ಅವರಿಗೆ. ಇದೀಗ ಒಬ್ಬಂಟಿ ವೀರ. ಈಗ ಆಪೋನೆಂಟ್ ಟೀಮು ಬೌಲಿಂಗ್ ಆಗ್ತಿದೆ. ಇವಾಗ ನಾವು ಅವ್ರ ಟೋಟಲ್ ಸ್ಕೋರು 25. 25ಕ್ಕೆ 26 ಹೊಡಿಬೇಕು. ನಮ್ಮ ಬ್ಯಾಟ್ಸ್ಮನ್ ರೆಡಿಯಾಗಿದ್ದಾರೆ. 6 ಹೊಡಿತಾರೋ 4 ಹೊಡಿತಾರೋ ಹೊಡಿತಾರೆ ಏನೋ ಗೊತ್ತಿಲ್ಲ. ಹೊಡೆದ್ರು. ಅಯ್ಯೋ ಏನು ತಗೊಟ್ಟಿದ್ದು? ಏನು ತಗೊಟ್ಟು? ಏನು ಡೈರೆಕ್ಟ್ ಮೊಕ್ಕದ ಮೇಲೆ ಆಗ್ತಾಯಿದ್ದೆ ನೀನು. ಬಾಲು ಮೊಕ್ಕದ ಮೇಲೆ ತಾನೇ ಬಂದು ಬಿದ್ದಿದ್ದು. ಏನು ಸಾಯಿಸಾಕಿ ನೋಡ್ತೀಯ ಹುಡುಗರನ್ನ? ಆಗಲ್ಲ. ಬಿದ್ರೆ ಔಟ್ ಅಣ್ಣ. ವಿಡಿಯೋ ಮಾಡ್ತಾವೆ. ನಾನು ಬೌಲಿಂಗ್ ಮಾಡ್ಬೇಕು, ನನಗೆ ಕೊಡ್ತೀಯಲ್ಲ ಹಿಂಗೆ. ವಿಡಿಯೋ ಮಾಡಿ ಅದ್ಭುತವಾದ ಹೊಡೆತ. ಲಾಸ್ಟ್ ಓವರು, ಲಾಸ್ಟ್ ಬಾಲು ರನ್ ಹೊಡಿಬೇಕಾಗಿತ್ತು. ರನ್ ಬಿಟ್ಟಿಲ್ಲ ಅವನು. ಅದ್ಭುತವಾದ ಎಸೆತ. ದೋಸ್ತ ನಿಕ್ಕರೋ ಹುಷಾರೋ ನಿಕ್ಕರೋ. ಸ್ಟೈಲ್ ಬೂಮ್ರಾ ಬರ್ತಿದ್ದಾರೆ. ವಿರಾಟ್ ಕೊಹ್ಲಿಗಳು 6 ರೊಂದಿಗೆ. ಓ ಶೇಟ್ ಬರ್ತಾ ಇದೆ. ಒಂದೇ ಒಂದು ಹೊಡೆತದೊಂದಿಗೆ 6 ಬಾಲನ್ನು ಎಸೆತಿದ್ದಾರೆ. ಭಾರಿ ಹೊಡೆತದಿಂದ ಒಂದು 4 ಕ್ಯಾಚ್ನೊಂದಿಗೆ ಮುಕ್ತಾಯವಾಗಿದೆ. ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಭಾರಿ ನಷ್ಟವಾಗಿದೆ ನಮ್ಮ ಮ್ಯಾಚ್ಗೆ.
ಇವರು ನಮ್ಮ ಟೀಮ್ ಆಗಿದ್ದ ಆಪೋನೆಂಟ್ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಥಮ್ಸ್ ಅಪ್ ಸಿಂಬಲನ್ನು ತೋರಿಸುತ್ತಾ ನಮ್ಮನ್ನು ಧೋನಿ 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 ಒಂದು ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಎಸೆತಿದ್ದಾರೆ ಬಂತು ಒಂದು ಬಾರಿ ಹೊಡೆತ 4-6 ಗೊತ್ತಿಲ್ಲ. ಓ ಶೇಟ್, ಒಂದು ರನ್ನು ಕೂಡ ಓವರ್ ಎಂದು ಹೇಳುತ್ತಿದ್ದಾರೆ. ಓವರ್ ಆಗಿದೆಯಾ ಇಲ್ವೋ ನಮ್ಮ ಕ್ಯಾಪ್ಟನನ್ನು ಕೇಳೋಣ. ಕ್ಯಾಪ್ಟನ್, ಓವರ್ ಆಗಿದೆಯಾ ಇದು? ಹಾಂ, ಓವರ್ ಎಂದು ಹೇಳಿದ್ದಾರೆ. ಈಗ ನಮ್ಮ ಮಲ್ಲಿಂಗ ಒಂದು ವೈಡ್ನೊಂದಿಗೆ ಶುರುವಾಗಿದೆ ಇವರದು. ಏನು, ಓ ಶೇಟ್, ಹೋಯ್ಯೋ ಮಿಸ್ ಆಗೋಗಿದೆ. ಬಾಲ್ ಬಿದ್ದಿದ್ರೆ ಹೋಗಿರೋದು. ಹೊಡಿಯೋ ಓಡೋ ಬಿಡೋ, ಓಡ ನೀನು, ರನ್ ಓಡು ಓಡು. ಏನಪ್ಪ ಉಮೇಶ, ಅವ್ನು ರನ್ ಓಡ್ಬಿಟ್ಟ ಮೇಲೆ ಕಣ ಬಂದಿದ್ದ ಅವನು. ಮ್ಯಾಚ್ ಆಗೋಗಿದ್ಯಾ? ಸಿಂಗಲ್ ತಾನೆ ಓಡಿದ್ ನೀನು, ಔಟ್ ಇಲ್ಲ. ಔಟ್ ಇಲ್ಲ ಕಣ, ಇದ್ಲು ಸಿಂಗಲ್ ಓಡಿರೋದು. ಹಾಂ, 4 ಇನ್ನೊಂದೇ ಒಂದು 4. ಓಡು. ಏನು ತಿಕ್ನೋರನ್ನು ನೋಡಲ್ಲ ಕರೆಕ್ಟಾಗಿ. 4 ನಮ್ಮ ಹುಡುಗ ಮಿಸ್ ಮಾಡಿದ್ದಕ್ಕೆ ಒಂದು 4 ಗಳಿಸಲಾಗಿದೆ. ಅಲ್ಲಿಂದ ಡೈರೆಕ್ಟ್ ಬಾಲ್ ಬೌಲರ್ ಸೈಡ್ ಆಗಿದೆ. ಬೌಲರ್ ಸೈಡ್ ಹುಡುಗ ಇನ್ನೊಂದೇ ಒಂದು 4 ಹೊಡೆದ್ರೆ 6 ಬಾರಿ 6 ಸೆಂಚುರಿ. ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚ್, ನಾವು ವಿನ್ ಆಗಿದ್ದೀವಿ 21-26 ಕಣ. ಸ್ಕೋರ್ ಹೇಳ. ಆಯ್ತಂದ್ರೆ 25 ಆಯಿತು. ಏನು ಇದು, ಒಂದು ಬಾಲನ್ನು ಬಿಟ್ಬಿಟ್ಟು ನೀವು ಇಷ್ಟು ನನ್ನ ಪಕ್ಕ ಅದು ಹೋಗುತ್ತೆ. ಪಕ್ಕ ನಾನು ಅದು ಬಿಟ್ಬೋ ಕ್ಯಾಚ್ ಪಕ್ಕ ಕ್ಯಾಚ್ ಹಿಡಿತಿ ಅಂದ್ಕೊಂಡಿದ್ದೆ. ಏನಂದೆ ನೀನು? ನೀನು ಕ್ಯಾಪ್ಟನ್ ಹತ್ರ ಮಾತಾಡ, ನನ್ನ ಹತ್ರ ಮಾತಾಡಬೇಡ. ನೀನು ಕ್ಯಾಪ್ಟನ್, ನಾನು ಕ್ಯಾಪ್ಟನಾ? ನಾನು ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ ಹತ್ರ ಮಾತಾಡಲಿ. ಟಾಸ್ ಗೀಸೆಲ್ಲ ಇಲ್ಲ ಉಮೇಶ. ಯಾಕಿಲ್ಲ? ನೀವು ಫಸ್ಟ್ ಹೇಳಿದ್ರ? ನೀವು ಏನು ಉಳಿಯೋದಲ್ಲ ಹೇಳಿ ನೀನು. ಸೋಲ್ಜರ್ಸ್ ಅಟ್ಯಾಕ್. ಟಾಸ್ ಆಗ್ತಿದೀವಿ ಅಷ್ಟೇ. ಟಾಸ್ ಇಲ್ಲ. ಆಡ್ಸಿ ಯಾರ ಬೌಲಿಂಗ ಬ್ಯಾಟಿಂಗಾರ ಮಂದೆ? ಬ್ಯಾಟಿಂಗ್ ನೀವು ಆಡ್ರಿ. ನೀವೇ ಬ್ಯಾಟಿಂಗ್ ಆಡ್ರಿ. ನೀವ್ ಆಡ್ದಂಗೆಲ್ಲ ಆಡಕ್ ನಾವೇನ್ ಇದಲ್ಲ. ಬೌಲಿಂಗ್ ಬ್ಯಾಟಿಂಗ್ ಆಡೋಗಲಿ. ಬ್ಯಾಟಿಂಗ್ ಆಡೋಗಲಿ. ಜಾಸ್ತಿ ಮಾತಾಡ್ಬೇಡ ಹೋಗಲು. ಇಂಥವ್ರು ಇರ್ತಾರಪ್ಪ ನಮ್ದು ಯಾವುದೋ ಒಂದು ಟೀಮಲ್ಲಿ, ಯಾವುದೋ ಒಂದು ಇದರಲ್ಲಿ ತಲೆ ತಿನ್ನಕಂತೇನೆ ಇರ್ತಾರೆ. ಹೇಳ್ದಂಗೆಲ್ಲ ಕೇಳಂಗಾಗ್ಬಿಡ್ತೀನಿ. ಏನ್ ಗೆಲ್ಲ ನೀನ್ ನೋಡೋಣ. ನಾನೇ ಹೋಗ್ಲಿ ಫಸ್ಟ್ ಮ್ಯಾಚ್ ಇವ್ರಿಗೆ ಕೊಟ್ಬಿಡೋಣ ಅಂತ ಕೊಟ್ಟಿದ್ದು ಲಾಸ್ಟ್ ಟೈಮ್, ನೆನಪಿದೆಯಲ್ಲ? ಲಾಸ್ಟ್ ಕತೆ ಲಾಸ್ಟಿಗೆ ಅದು. ಈ ಸಲ ಒಂದು ಕೌಂಟ್ ಇರ್ಲಿ ನಿಮ್ ಕಡೆ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಟೆ. ಹೋಗಲು ಇಂಥ ಆಟಗಳು ಎಷ್ಟು ನೋಡಿಲ್ಲ. ಇಂಥವ್ ನಾನು ಎಷ್ಟು ನೋಡಿಲ್ಲ ನಾನು. ಉಮೇಶ ಆಪೋಸಿಟ್ ಟೀಮ್ಗೆ ಹೋಗ್ಬಿಡ್ತೀನಿ ನಾನು. ಅವಾಗಲೇ ಹೇಳಿದೆ ಫಸ್ಟಲ್ಲೇ ಹೇಳಿದೆ ಬ್ಯಾಟಿಂಗ್ ಕೊಡಲ್ಲ, ಬಾಲಿಂಗ್ ಕೊಡಲ್ಲ. ನೋಡಿ ಫ್ರೆಂಡ್ಸ್, ಫಸ್ಟಲ್ಲೇ ಹೇಳಿದೆ ಬ್ಯಾಟಿಂಗ್ ಕೊಡಲ್ಲ, ಬಾಲಿಂಗ್ ಕೊಡಲ್ಲ ಅಂತ. ಇವಾಗಲೇ ಜಗಳ ತಗೊಂಡಿದ್ದೀನಿ. ಅದೆಲ್ಲ ಇಲ್ಲ, ನೀನು ಬ್ಯಾಟಿಂಗ್ ಕೊಡ್ತೀನಿ ಅಂತ, ಬಾಲಿಂಗ್ ಕೊಡ್ತೀನಿ ಅಂತ ತಾನೇ ಹೇಳಿದೆ. ಬ್ಯಾಟಿಂಗ್ ಕೊಟ್ಟಿಲ್ಲ, ಫಸ್ಟ್ ಬಾಲಿಂಗ್ ಎದುರುತ್ತಾರಲ್ಲಿ. ಅದು ಬಾಲಿಂಗ್ ಕೊಟ್ಟಿಲ್ಲ ನೀವು. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ವೈಡ್ ಮೇಲೆ ವೈಡ್ ಆಗ್ತದೆ. 4 ಬಾಲಿಗೆ 4 ಹೊಡೆದಿದ್ದೀರಾ ನಿಮ್ಮ ಮನಸ್ಸಿಗೆ? ಹೇಳಿ, ಪರವಾಗಿಲ್ಲ. ವಾವ್, ಅದ್ಭುತವಾದ ಎಸೆತ.
ಇದೀಗ ಓವರ್ ಮುಗ್ದಿದೆ. ಇವಾಗ ಯಾರು ಬಾಲಿಂಗ್ ಆಗ್ತಾರೆ ಅಂತ ನೋಡೋಣ. ಇದೀಗ ಇಳಿತಾ ಇದ್ದಾರೆ. ಇದೀಗ ಬಾಲ್ ಇಳ್ದೋಗಿದೆ. ಅವಾಗ ಬಾಲ್ ಹುಡ್ಕಕ್ಕೆ ಎಲ್ಲರೂ ಹೋಗ್ತಾ ಇದೀವಿ. ಹಿಂದೆ ಬಿದ್ದೋಗ್ಬಿಟ್ಟಿದೆ. ಅಂಟಿ ಅಲ್ಲ ಮಾಡಬೇಡಿ. ಏನ್ರ ಮೇಲೆ ಹತ್ರ ಇದ್ರ ಮೇಲೆ ಹತ್ಬೇಡಿ ಅಣ್ಣ. ಬೇಡ, ಇದ್ರ ಮೇಲೆ ಹತ್ತೋದು ಬೇಡ. ಬೇಡಣ್ಣ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಜಂಪ್ ಮಾಡೋ ಆಗುತ್ತೆ. ಉಮೇಶ್ ಬೇಡಲ್ಲೋ, ಬೇಡ ಹೇಳೋದು ಕೇಳೋ, ಬೇಡ. ಏಯ್ ಬೇಡ ಅಣ್ಣ, ಅದು ರೋಲ್ ಆಗುತ್ತೆ. ಬೇಡ ಅಣ್ಣ, ಅದು ಹೆಂಗೆ ಗೊತ್ತಾ, ಕಾಲಿಂದ ನಮ್ಮ ಕೀಲಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸುಮ್ಮನೆ ಜಂಪ್ ಮಾಡಿಬಿಡು ಉಮೇಶ್, ಆಗುತ್ತೆ. ಉಮೇಶ್ ಇದು ಮೇಲೆ ಬೇಡ ಅಂತ சொல்ற. ಬೇಡ 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 ಅಂದ್ರೆ ಕೇಳ್ತಾ ಇಲ್ಲ. ಆದರೂ ಇಷ್ಟು ಸಾಹಸ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆಮೇಲೆ ಏನು ಮಾಡೋಣ? ಅಕ್ಕ ಆ ಕಡೆನಾ? ಅಕ್ಕ ಬಾಲ್ ಕೊಡಿ ಅಕ್ಕ. ಅಕ್ಕ ಬಾಲ್ ಅಕ್ಕ, ಬಾಲ್ ಬಾಲ್ ಬೇಡ ಬರ್ತಾರೆ. ಬಂದ್ರಿ ಬಿಡು. ಬಾಲ್ ಬಾಲ್ ಬಾಲ್ದೇನಾ ಕಿವಿಗೆ ಏರ್ಫೋನ್ ಹಾಕಂದು ಕಸ ಗುಡ್ಸೋದು. ಸುಮ್ಮನೆ ಕನ್ನಡ ಬುದ್ಧ ಅಷ್ಟೇ. ಕನ್ನಡ ಬರಲ್ಲ. ದಿದೇ ಫುಲ್ ಗಾನ ಕೇಳ್ಕೊಂಡಿದ್ದೀರ, ಅವಾಗಿಂದ ಕರಿತಾ ಇದ್ದೀವಿ ನಾವು. ಉಮೇಶ್ ಇಲ್ಲಿ ಕಾಲು ಜಾರುತ್ತೆ, ಇಲ್ಲಿ ಕಾಲು ಇಲ್ಲಿ ಜಾರುತ್ತೆ, ಮೂತಿ ಇಲ್ಲಿ ಬಿಡುತ್ತೆ. ಮಹಿಷ್ಮತಿ ಇದೀಗ ಫುಲ್ ಎಚ್ ಡಿ ಬ್ಯಾಕ್ ಕೀಪಿಂಗ್ ಇದೆಯಾ ಬ್ರೋ? ಯಾವಾಗಾದ್ರೂ ಚೇಂಜ್ ಮಾಡ್ಕೊಂಡು ಬ್ಯಾಟ್ ಎಷ್ಟು ಕೇಳು? ಬ್ಯಾಟ್ ಎವಳೋ ಕೇಳು? ಅವ್ರದಂತೆ ಬ್ಯಾಟ್ ಚೆನ್ನಾಗಿದೆ, ಬಟ್ ತಗೋಬೇಕು. ಹಾಯ್ ಮಾಡಿ ಎಲ್ಲರಿಗೂ. ನೋ ಕಮೆಂಟ್ಸ್, ಸಿಂಪ್ಲಿ ವೇಸ್ಟ್. ಏನೋ ಆಯಿತು. ನೋ ರನ್ಸ್. ನಮ್ಮ ಟೀಮ್ ಜಾಕ್ ಆಫ್ ಕರುನಾಡು, ಅವರ ಟೀಮ್ ರೈಡಿಂಗ್ ರೈನರ್. ಫಸ್ಟ್ ಬಾಲ್ ವೈಡಿನೊಂದಿಗೆ ಪ್ರಾರಂಭ. ಬಾಲ್ ಹಾಕ್ತಿದ್ದಾರೆ. ಒಂದು ಹೊಡೆತದಿಂದ ಒಂದು 4. ಭಾರಿ ಹೊಡೆತದಿಂದ ಒಂದು 6 ಹೋಗುತ್ತೋ, 4 ಹೋಗುತ್ತೋ, ಔಟ್ ಹೋಗುತ್ತೋ? ಕರೆಕ್ಟ್ ಏನೂ ಹೋಗಿಲ್ಲ. ಏನೇನೋ ಮಾಡ್ತಾ ಇದ್ದಾರೆ. ಭಾರಿ ಹೊಡೆತದಿಂದ ಒಂದು
ಓ ಸಿಂಪಲ್ ರನ್ನಿಂಗ್ ಒಂದು. ಬೆಂಕಿ ಬೆಂಕಿ ಥರ ಬರ್ತಿದೆ ಬಾಲ್. ವಿಕೆಟ್ನೊಂದಿಗೆ ಅಂತ್ಯವಾಗಿದೆ ಬ್ಯಾಟ್. ಡೈರೆಕ್ಟ್ ವಿಕೆಟ್. ಬೂಮ್ರಾ ಸ್ಟೈಲ್ ನೋಡ್ತಾ ಇದ್ದಾರೆ ಗೊತ್ತಾಗ್ತಿದೆ. ಹೊಡೆದ್ರು ಹೊಡೆತ ಒಂದು ವೈಡ್ ವೈಡ್ ವೈಡ್. ಓ ಜಸ್ಟ್ ಮಿಸ್ ಆಗಿದೆ ಬಾಲ್. ಒಂದು ಚೈನ್ ಈ ಓವರ್. ಓ ಈಗ ಬರ್ತಿರೋ ಬಾಲ್ ಹೊಡೆದ್ರು 6. ಮತ್ತೊಂದು ಈ ಬಾಲ್ ಮತ್ತೊಂದು ವೈಡ್ನೊಂದಿಗೆ ಲಾಸ್ಟ್ ಬಾಲ್ 6 ಹೊಡಿತಾರೋ 4 ಹೊಡಿತಾರೋ. ಓ 6ನೊಂದಿಗೆ ಮ್ಯಾಚ್ ವಿನ್ ಆಗಿದೆ. ಮಿಕ್ಕಿದ ಓವರ್ ನಾವೇನು ಮಾಡೋಣ? ಈ ಯಾರು ಇವನು ರೇಗ್ಸ್ರಿ ಅವ್ರನ್ನ. ಈ ಸಲ ನಾವು ಬ್ಯಾಟಿಂಗ್ ಆಡಿಲ್ಲ, ನಾವು ಬ್ಯಾಟಿಂಗ್ ಆಡ್ತೀವಿ. ನಮ್ಮ ಆಟ ಹೆಂಗಿತ್ತು? ಅಷ್ಟೇ ಮುಗೀತು. ಗೆದ್ದು ಬಿಟ್ರಾ ಅಂತ ಕೇಳ್ತೀಯಲ್ಲ. ಎಷ್ಟು ರನ್ ಕೊಟ್ಟಿದ್ದೀವಿ ತಗೋ ಬದುಕೋ. ಇವಾಗ ಮತ್ತೊಂದು ಮ್ಯಾಚ್ನೊಂದಿಗೆ ಪ್ರಾರಂಭವಾಗ್ತಿದೆ. ಫಸ್ಟ್ ಬಾಲ್ ಅಲ್ಲಿ ಅಜಯ್ ಕುತ್ಕೊಂಡವನೇ. 6 ಕೊಡಿ ಸ್ನೋ ಬಾಲ್ ಜಾಪಲ್ಲ ಅಂತ ಮತ್ತೆ ನೋ ಬಾಲ್ ಕೊಡ್ತೀವಿ. ಯಾಕೆ ಮಲ್ಕೊಬ್ರಿ? ಚಾಪೆ ತಗೊಂಡ್ಬಂದು ಯಾಕೆ ನೀರು ತಗೊಂಡು ಕೊಡ್ತೀನಿ. ಫೋಟೋ ಹೊಡ್ಕೊಂಡು ಕುತ್ಕೊಬ್ರಿ. ಮ್ಯಾಚ್ ಆಡೋಕೆ ಬಂದಿರಾ ಮಲ್ಕೊಳಕ್ಕೆ ಬಂದಿದ್ದೀರಾ? ಫೀಲ್ಡರ್ಸ್ ಎಲ್ಲ ನಾವು ಸೆಟ್ ಮಾಡ್ಕೋಬೇಕು. ಏನು ಫೀಲ್ಡರ್ಸ್ ಏನು ಹೆಂಗೆ ಹೇಳು? ಹೆಂಗೆ ಹೇಳು? ಹೇಳು ಎಷ್ಟು ಬಾಲ್ ಆಗಿದೆ? 3 ಬಾಲ್ ಆಗಿದೆ. ಹೆಂಗೆ ಹೇಳು? ನೀನು ನಮ್ಮ ಟೀಮಲ್ಲ, ನೀನು ನಮ್ಮ ಟೀಮು ಹೋಗು. ಎಂತ ಏನು ಗೊತ್ತಾ, ನಾನೆಲ್ಲ ಒಂದೇ ಬಾಲ್ಗೆ ಔಟ್ ಮಾಡಿಸ್ಬಿಡ್ತೀನಿ. ಔಟ್ ಮಾಡಿಸ್ಬಿಟ್ರೆ ಮಜಾ ಇರಲ್ಲ. ಒಂದು ಬಾಲ್ಗೆ ಒಬ್ಬರೇ ಔಟ್ ಆಗೋದು ನೋಡಿ. ಈ ಥರ ಆಗಬಾರ್ದಾಗಿತ್ತು. ಅದೇನು ಮಾಡೋಕ್ಕಾಗಲ್ಲ. ಮಲ್ಲ ನಿಮ್ಮಪ್ಪ ಬಂದ್ರೆ ಮಲ್ಲರಪ್ಪ ಬಂದ ಆಟ ಕರೆಕ್ಟಾಗಿ ಆಡ್ರಿ. ಕೋಪದಲ್ಲಿ ನಂಗೆ ಆಡಿದ್ರು ಅನ್ಕೋ, ಸೈಕ್ ಮಾಡಿದ್ರು ಅನ್ಕೋ, ಸೈಕ್ ಆಗ್ಬಿಡ್ತೀನಿ. ಗಂಡ್ಸಾದ್ರೆ ಔಟ್ ಮಾಡಿ ತೋರ್ಸ. ಹಿಂಗೆ ಗಂಡ್ಸಾದ್ರೆ ಮಾಡೋ ನೋಡೋಣ. ಸೆಕೆಂಡ್ ಹಾಫ್ ಫಸ್ಟ್ ಬಾಲ್. ಬಾಲಲ್ಲಿ ಔಟ್ ಆಗ್ತಾನೆ ನೋಡು. ನಿಧಾನಕ್ಕೆ ಹಾಕೋ. ಹಂಗಂತ ಅಂದ್ಬಿಟ್ಟು ಏನು ಸಾಯಿಸ್ಬಿಡ್ತೀರಾ ಹುಡುಗರನ್ನ? ತಿಳಿಸ್ತೀವಿ ನಿನ್ಗೆ ಯಾಕವೆಲ್ಲ. ಮಳೆ ಜೋರ ಆಯ್ತು ಕಣ, ಹೋಗ್ಬಿಡೋಣ. ಮಳೆ ಜೋರ ಆಯ್ತು ಕಣ. ನಿನ್ 4th ಬಾಲು. ಮಳೆ ಬಂತು, ಆಟ ಇಲ್ಲ ಇದು. ಮಳೆ ಬಂತು. A few minutes later. ಹೇಗಿತ್ತು ಸೈಡ್ ಇವತ್ತು ಮ್ಯಾಚು? ಚೆನ್ನಾಗಿತ್ತು, ನಾನು ಆಡಲಿಲ್ಲ. ಹೇಗಿತ್ತು ಮ್ಯಾಚು? ಸಖತ್ತಾಗಿತ್ತು. ಲಾಸ್ಟಿಗೆ ನಾವೇ ವಿನ್ ಆದ್ವಿ. ಸ್ಟಾರ್ಟಿಂಗಲ್ಲಿ ಟೀಮ್ ಚೇಂಜ್ ಮಾಡ್ಕೋಬೇಕಾ ಅಂತಿದ್ರು. ಆಮೇಲೆ ನೋಡಿದ್ರೆ ಟೀಮ್ ಚೇಂಜ್ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತಂದ್ರೆ ನನ್ನ ಕೋಪ ಬಂದ್ಬಿಡ್ತು. ನಾ ಅದಕ್ಕೆ ಚೇಂಜ್ ಮಾಡ್ಕೊಂಡಿಲ್ಲ. ಅವನಿಗೂ ಕೈ ನೋವು, 3 ಜನಕ್ಕೆ ನೋವು. ಅದಕ್ಕೆ ನಾನು ಚೇಂಜ್ ಮಾಡ್ಸಕ್ಕೆ ಹೇಳಿದೆ ಅಷ್ಟೇ. ಚೆನ್ನಾಗಿತ್ತು ಮ್ಯಾಚ್. ಅವಮಾನ ಹೇಗೆ ಮಲಯಾಳಂ ಆಯ್ತು, ಮುಗಿಸ್ಕೊಳ್ತೀನಿ. ಚೆನ್ನಾಗಿದೆ ಅನ್ಕೊಳ್ತೀನಿ ಈ ವಿಡಿಯೋನ. ನೆಕ್ಸ್ಟು ಮತ್ತೆ ನಾಳೆ ಬರ್ತೀವಿ ಇದೇ ವಿಡಿಯೋ.
ಮತ್ತೆ ಕಂಟಿನ್ಯೂ ಈ ಸಲ ಮತ್ತೆ ಈ ಸಲ 200 ರೂಪಾಯಿ ಬಿಟ್ಟು ಬರೋರು ದುಡ್ಡಾಕೊಂಡ್ಬಿಡ್ರಪ್ಪ. ಈ ಸಲ ನಾನು ತರ್ತೀನಿ ಈ ತಿರ್ಗಿ. ನೆಕ್ಸ್ಟ್ ಟೈಮ್ ಬೆಟ್ಟಿಂಗ್ಸ್ ಅಂದರೆ ಬೆಟ್ಟಿಂಗ್ಸ್ ಬೆಟ್ಟಿಂಗಲ್ಲಿ ನೋಡು, ನಾವು ಮೋಸ ಆಡಿಲ್ಲ, ನೀವು ಮೋಸ ಆಡಿಲ್ಲ, ಕರೆಕ್ಟಾಗಿ ಆಡಿದ್ವಿ. ಹಂಗಾಗ್ತಿದ್ರೆ ಕರೆಕ್ಟಾಗಿ ಕಾಮಿಡಿಯಾಗಿ ಆಡಬೇಕಾದ್ರೆ ಮಾತ್ರ ಮೋಸ ಅಂದಮೇಲೆ ಮೋಸ. ಅದು ಕಾಮಿಡಿ ಅಂದರೆ ಮೋಸ. ಸರಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ. ಹುಷಾರಾಗಿ ಹೋಗಿ. ಸರಿ, ರಂಗ ಕಾಲಿನಿ ಹತ್ರ ನಿಲ್ಸ್ರಿ. ಹಾಂ ಸರಿ ಆಯಿತು. ಗಾಡಿ ಓಡಿಸೋ ಮುಂಚೆ ಹುಷಾರಾಗಿ ಹೋಗಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಸಿಗುತ್ತೆ ನೆಕ್ಸ್ಟ್ ಬಾಯ್.